ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದಾದ್ರೂ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಪ್ರಿಪ್ರೇಷನ್ ಆಫ್ ಆಲ್ಕಿನ್ಸಲ್ಲಿ ಇದು ಫೋರ್ತ್ ಮೆಥಡ್ ಯಾವುದು? ಫ್ರಮ್ ಆಲ್ಕೋಹಾಲ್ಸ್. ಸೊ ಫಸ್ಟ್ ಮೆಥಡ್ ಆಗಿತ್ತು ಯಾವುದಾಗಿತ್ತು? ಫ್ರಮ್ ಆಲ್ಕೈನ್. ಸೆಕೆಂಡ್ ಒನ್ ಫ್ರಮ್ ಆಲ್ಕೈಲ್ ಆಲಿಡ್ಸ್. ದ ಥರ್ಡ್ ಒನ್ ಫ್ರಮ್ ವಿಸಿನಲ್ ಡೈ ಆಲಿಡ್ಸ್. ಸೊ 3 ಮೆಥಡ್ಸ್ ಸಹ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಲಾಸ್ಟ್ ಮೆಥಡ್ ಫ್ರಮ್ ಆಲ್ಕೋಹಾಲ್ಸ್. ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಆಲ್ಕೋಹಾಲ್ಸ್ ಅಂತಂದರೆ ಏನು. ಸೊ ಯಾವುದೇ ಒಂದು ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ತೊಗೊಂಡ್ರೆ ಆ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ಗೆ OH ಗ್ರೂಪ್ ಅಟ್ಯಾಚ್ ಆಗಿದ್ದರೆ, ಅಂದರೆ ಹೈಡ್ರಾಕ್ಸೈಡ್ ಗ್ರೂಪ್. ಸೊ OH ಗ್ರೂಪ್ ಅಟ್ಯಾಚ್ ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ? ನಾವು ಆಲ್ಕೋಹಾಲ್ ಅಂತ ಕರಿತೀವಿ. ಓಕೆ. ಸೊ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸಿಗೆ ಹೈಡ್ರಾಕ್ಸೈಡ್ ಗ್ರೂಪ್ ಅಟ್ಯಾಚ್ ಆಗಿದ್ದರೆ ಅಂಥದ್ದನ್ನ ಏನಂತ ಕರಿತೀವಿ? ನಾವು ಆಲ್ಕೋಹಾಲ್ ಅಂತ ಕರಿತೀವಿ. ಇವಾಗ ಈ ಆಲ್ಕೋಹಾಲನ್ನು ಏನಾಗಿ ಕನ್ವರ್ಷನ್ ಮಾಡಬೇಕು? ನಾವು ಆಲ್ಕೀನ್ ಆಗಿ ಕನ್ವರ್ಷನ್ ಮಾಡಬೇಕು. ಸೊ ಯಾವ ಥರ ಕನ್ವರ್ಷನ್ ಮಾಡೋದು? ಆಲ್ಕೀನ್ ಆಗಿ. ಸೊ ಆಲ್ಕೀನ್ ಆಗಿ ಕನ್ವರ್ಷನ್ ಮಾಡಬೇಕಾದ್ರೆ OH ಅಂತೂ ರಿಮೂವ್ ಮಾಡಲೇಬೇಕಲ್ವ ನಾವು. ಈ OH ಇರುತ್ತಲ್ಲ, ಅಟ್ಯಾಚ್ ಆಗಿರುತ್ತಲ್ಲ ಹೈಡ್ರಾಕ್ಸೈಡ್ ಗ್ರೂಪ್, ಈ ಹೈಡ್ರಾಕ್ಸೈಡ್ ಗ್ರೂಪನ್ನ ನಾವು ರಿಮೂವ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ಆಲ್ಕೋಹಾಲ್ನ ಈಟ್ ಮಾಡಬೇಕು. ಏನೋ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ನೋಡಿ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ನ ಡಿಹೈಡ್ರೇಟಿಂಗ್ ಏಜೆಂಟ್ ಅಂತಲೂ ಕರೀತಾರೆ. ಡಿಹೈಡ್ರೇಟಿಂಗ್ ಏಜೆಂಟ್ ಅಂತಂದರೆ ನೋಡಿ ಇಲ್ಲಿ ಇದು ವಾಟರ್ನ ರಿಮೂವ್ ಮಾಡುತ್ತೆ. ಯಾವುದೇ ಒಂದು ಕಾಂಪೌಂಡಲ್ಲಿ ವಾಟರ್ ರಿಮೂವ್ ಮಾಡ್ಬೋದು ಅಂತಂದರೆ ಅಂಥ ವಾಟರ್ನ ಏನು ಮಾಡುತ್ತೆ? ಸಲ್ಫ್ಯೂರಿಕ್ ಆಸಿಡ್ ಕೆಮಿಕಲಿ ಬಾಂಡೆಡನ್ನು ಏನು ಮಾಡುತ್ತೆ? ಇದು ರಿಮೂವ್ ಮಾಡುತ್ತೆ. ಅದಕ್ಕೆ ಇದನ್ನು ಡಿಹೈಡ್ರೇಟಿಂಗ್ ಏಜೆಂಟ್ ಅಂತಲೂ ಕರಿತೀವಿ. ಸೊ ಬನ್ನಿ ಹಾಗಾದರೆ ಫ್ರಮ್ ಆಲ್ಕೋಹಾಲಿಂದ ಆಲ್ಕೀನಾಗಿ ನಾವು ಯಾವ ಥರ ಕನ್ವರ್ಷನ್ ಮಾಡ್ಬೋದು ನೋಡೋಣ. ವೆನ್ ಆಲ್ಕೋಹಾಲ್ಸ್ ಆರ್ ಈಟೆಡ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಸೊ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ಹೀಟ್ ಮಾಡಿದಾಗ ಸಲ್ಫ್ಯೂರಿಕ್ ಆಸಿಡ್ ಏನು ಫಾರ್ಮುಲಾ? H2SO4. ಓಕೆ, ಸಲ್ಫ್ಯೂರಿಕ್ ಆಸಿಡ್ ಫಾರ್ಮುಲಾ ಏನು? H2SO4. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅಂತಂದರೆ ಹೆಂಗೆ ಬರೀಬೇಕು ಅಂತಂದರೆ ನೋಡಿ, ಸಿ ಕ್ಯಾಪಿಟಲ್ ಬರೀರಿ, ON ಅಂತ ಬರೆದು ಸಿ ಬರೀರಿ. ಓಕೆ, ಕಾನ್ಸಂಟ್ರೇಟೆಡ್, ಇದು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ನ ಬರೆಯೋ ಮೆಥಡು. ದೇ ಅಂಡರ್ಗೋ ಡಿಹೈಡ್ರೇಷನ್ ಅಂತಂದರೆ ಏನು? ಆಲ್ರೆಡಿ ನಿಮಗೆ 3 ಮೆಥಡ್ಸಿಂದನೂ ಹೇಳ್ಕೊಡ್ತಾರೆ. ಡಿ ಅಂತಂದ್ರೆ ಏನು? ರಿಮೂವಲ್ ಆಫ್ ಅಂತ. ಹೈಡ್ರೇಷನ್ ಅಂತಂದ್ರೇನು? ವಾಟರ್. ಓಕೆ, ಡಿಹೈಡ್ರೇಷನ್ ಅಂತಂದ್ರೇನು? ರಿಮೂವಲ್ ಆಫ್ ವಾಟರ್. ಓಕೆ, ಟು ಗಿವ್ ಆಲ್ಕೀನ್ಸ್. ಓಕೆ, ನಮಗೆ ಕೊಟ್ಟಿರುವಂಥ ಆಲ್ಕೋಹಾಲ್ನ ನಾವು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ಹೀಟ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಡಿಹೈಡ್ರೇಷನ್ ಆಗಿ ನಮಗೆ ಆಲ್ಕೀನ್ ಬರುತ್ತೆ. ಸೊ ಈ ಪ್ರೋಸೆಸ್ಸನ್ನು ಏನಂತ ಕರಿತೀವಿ? ಬೀಟಾ ಎಲಿಮಿನೇಷನ್ ಅಂತ ಕರಿತೀವಿ. ಯಾಕೆ ಅಂತಂದರೆ ನೋಡಿ, ಹೈಡ್ರೋಜನ್. ಓಕೆ, ಸೊ ಆಲ್ಫಾ ಪೊಸಿಷನಿಂದ OH ರಿಮೂವ್ ಆದರೆ ಸೊ ಬೀಟಾ ಪೊಸಿಷನಿಂದ ಹೈಡ್ರೋಜನ್ ರಿಮೂವ್ ಆಗುತ್ತೆ. ಅದಕ್ಕೆ ಇದನ್ನು ಬೀಟಾ ಎಲಿಮಿನೇಷನ್ ಅಂತ ಕರಿತೀವಿ. ಓಕೆ, ನಿಮಗೆ ಸೆಕೆಂಡ್ ಆಲ್ಕೈಲ್ ಆಲಿಡ್ಸಲ್ಲಿ ಏನು ಬಂದಿತ್ತು? ನಮಗೆ ಬೀಟಾದಿಂದ ಹೈಡ್ರೋಜನ್ ರಿಮೂವ್ ಮಾಡ್ತಾ ಇದ್ದು, ಆಲ್ಫಾಯಿಂದ ಹ್ಯಾಲೋಜನ್ ರಿಮೂವ್ ಮಾಡ್ತಾ ಇದ್ದು, ಅಲ್ಲಿ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಗ್ತಾ ಇತ್ತು ಅಲ್ವಾ. ಅದನ್ನು ನಾವೇನಂತ ಕರಿತಾ ಇದ್ದೋ? ಬೀಟಾ ಎಲಿಮಿನೇಷನ್ ಅಂತ ಕರಿತಾ ಇದ್ದು. ಇದನ್ನು ಸಹ ನಾವು ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಕೆಳಗಡೆ ಬರುತ್ತೆ ಇದು. ಓಕೆ, ಹಾಗಾದರೆ ಜನರಲ್ ಆಗಿ ಒಂದು ರಿಯಾಕ್ಷನ್ಸ್ ಬರೆಯೋಣ ನಾವು. ಒಂದು ರಿಯಾಕ್ಷನ್ಸ್ ತೊಗೊಳ್ಳೋಣ. ಯಾವ ರಿಯಾಕ್ಷನ್ಸ್ ತೊಗೋಣ ಅಂತಂದರೆ ಮಾಮೂಲಿ ಈಥೈಲ್ ಆಲ್ಕೋಹಾಲ್. ಫಸ್ಟ್ ತೊಗೊಳ್ಳೋದು ಯಾವುದು? ಈಥೈಲ್ ಆಲ್ಕೋಹಾಲ್ ಅಂತಂದರೆ ಏನು? ಸಿ. ಓಕೆ, H. ಫಸ್ಟು ಕಾರ್ಬನ್ಗೇನು 3 ಹೈಡ್ರೋಜನ್ ಬರ್ಕೊಳ್ಳೋಣ ನಾವು. ನೆಕ್ಸ್ಟು ಕಾರ್ಬನ್ಗೆ ಏನು ಮಾಡೋಣ ಅಂತಂದರೆ 2 ಹೈಡ್ರೋಜನ್ ಬರ್ಕೊಳ್ಳೋಣ. ಈ 2 ಹೈಡ್ರೋಜನ್ ಜೊತೆಗೆ ಏನು ಮಾಡೋಣ ಅಂತಂದರೆ OH ಬರೆಯೋಣ. ಓಕೆ, ಸೊ ಹೈಡ್ರಾಕ್ಸೈಡ್ ಗ್ರೂಪ್ ಪ್ರೆಸೆಂಟ್ ಇರಬೇಕು ಅಲ್ವಾ. ಸೊ ಈ ಪೊಸಿಷನ್ನ ಆಲ್ಫಾ ಅಂತ ತೊಗೊತೀವಿ, ಈ ಪೊಸಿಷನ್ನ ಬೀಟಾ ಅಂತ ತೊಗೊತೀವಿ. ಸೊ ಆಲ್ಫಾಯಿಂದ ಏನು ರಿಮೂವ್ ಮಾಡಬೇಕು? ನಾವು OH ರಿಮೂವ್ ಮಾಡಬೇಕು. ಬೀಟಾಯಿಂದ ಏನು ರಿಮೂವ್ ಮಾಡಬೇಕು? H ರಿಮೂವ್ ಮಾಡಬೇಕು. ಇದಾದಮೇಲೆ ಒಂದು ಆ್ಯರೋ ಮಾರ್ಕ್ ಬರ್ಕೊಳ್ಳೋಣ. ಆ್ಯರೋ ಮಾರ್ಕ್ ಮೇಲ್ಗಡೆ ಏನು ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೆ? ಕಾನ್ಸಂಟ್ರೇಟೆಡ್. ಯಾವ ಥರ ಬರೀಬೇಕು? CONC ಅಂತ ಬರೆದ್ಬಿಟ್ಟು ಸೊ H2SO4 ಅಂತ ಬರ್ಕೊಳ್ಳಿ. ಓಕೆ, ದಿಸ್ ಇಸ್ ದ ಕಾನ್ಸಂಟ್ರೇಟೆಡ್. ಓಕೆ, ಈ ಕಾನ್ಸಂಟ್ರೇಟೆಡ್ ಬರೆದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲೊಂದು ಡಾಟು ಸಹ ಹಾಕಬೇಕು. ಪ್ರಾಡಕ್ಟ್ ಏನು ಬರೀಬೇಕು ನೀವು? ನೋಡಿ, ಪ್ರಾಡಕ್ಟ್ ಏನು ಬರೀಬೇಕು? ಕಾರ್ಬನು. ಸೊ 2 ಹೈಡ್ರೋಜನ್, ನಾನು ಎಲ್ಲಿ ಸರ್ಕಲ್ ಹಾಕಿದ್ದೀನಲ್ಲ ಹೈಡ್ರೋಜನ ಬಿಟ್ಬಿಟ್ಟು ಬೇರೆ 2 ಹೈಡ್ರೋಜನ್ ಬರ್ಕೊಳ್ಳೋಣ. ಮತ್ತು ಬೀಟಾ ಕಾರ್ಬನ್ ಮಧ್ಯೆ ಏನು ಮಾಡಬೇಕು? ಇಲ್ಲಿ ಡಬಲ್ ಬಾಂಡ್ ಬರೀಬೇಕು. ಡಬಲ್ ಬಾಂಡ್ ಬರೆದು ಏನು ಮಾಡಬೇಕು? ಇನ್ 2 ಹೈಡ್ರೋಜನ್ ಹಾಗೆ ಬರೀಬೇಕು. ಓಕೆ, ಸೊ ತೊಗೊಂಡಿದ್ದೇನು ನಾವು ನೇಮಿಂಗ್ ಮಾಡೋಣ. ತೊಗೊಂಡಿದ್ದೇನು? ಈಥೈಲ್ ಆಲ್ಕೋಹಾಲ್. ಇದನ್ನು ಏನಂತ ಕರಿತೀವಿ ನಾವು? ಈಥೈಲ್ ಆಲ್ಕೋಹಾಲ್ ಅಂತ ಕರಿತೀವಿ, ಅಥವಾ ಎಥನಾಲ್ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು ಇದನ್ನು? ಎಥನಾಲ್ ಅಂತ ಕರಿತೀವಿ. OL ಬರಿಬೇಕು. ಓಕೆ, ಎಥನಾಲ್ ಅಂತ ಕರಿತೀವಿ. ಬಂದಿದ್ದ ಪ್ರಾಡಕ್ಟ್ ಏನು? ನಮಗೆ ಈಥೀನ್. ಓಕೆ, ಸೊ ಪ್ಲಸ್ ಇದ್ರ ಜೊತೆಗೆ ಏನು ಬರಿಬೇಕು ಅಂತಂದರೆ ವಾಟರ್ ರಿಮೂವ್ ಆಗುತ್ತೆ ಅಲ್ವಾ, H2O.
ಸೊ H2O. ಅಥವಾ ಇದನ್ನು ಹಿಂಗೂ ಬರಿಬೋದು, H2Oನ ನೀವು ರೈಟ್ ಸೈಡಲ್ಲಿ ಈ ಥರ ಬರಿಬೋದು, ಇಲ್ಲಾಂದರೆ ಆರೋ ಮಾರ್ಕ್ ಕೆಳಗಡೆ ಏನು ಮಾಡ್ಬೋದು -H2O ಅಂತಲೂ ಬರಿಬೋದು. ಓಕೆ, ಎರಡು ಥರನೂ ಬರಿಬೋದು. ಸೊ ಇನ್ನೂ ಒಂದು ರಿಯಾಕ್ಟೆಂಟ್ ತೊಗೊಳ್ಳೋಣ ನಾವು. ಇನ್ನೊಂದು ರಿಯಾಕ್ಟೆಂಟ್ ಯಾವ ತೊಗೊತಾ ಇದ್ದೀನಿ ಅಂತಂದರೆ ನೋಡಿ, CH3 ತೊಗೊತೀನಿ. ಓಕೆ, CH, ಇಲ್ಲಿ OH ಇದೆ. ನೆಕ್ಸ್ಟ್ ಏನು ಮಾಡೋಣ, CH3 ಹಾಕ್ಕೊಳ್ಳೋಣ ಇಲ್ಲಿ. ಓಕೆ, ಸೊ ನೆಕ್ಸ್ಟು ಆಲ್ಫಾ ಯಾವುದಾಯಿತು ಅಲ್ಲಿಗೆ ಇದು ಆಲ್ಫಾ. ಓಕೆ, ಇದೆರಡು ಬೀಟಾ ಆಗೋಗ್ಬಿಡುತ್ತೆ. ಸೊ ನೇಮಿಂಗ್ ಮಾಡೋಣ. ಇದು ನೇಮಿಂಗ್ ಮಾಡೋದಾದ್ರೆ ಏನು ಬರುತ್ತೆ, ಇಲ್ಲಿ ಸೆಕೆಂಡ್ ಪೊಸಿಷನಲ್ಲಿ OH ಇದೆ ಅಲ್ವಾ. ಸೊ ಟೋಟಲಾಗಿ ಈ ಕಾಂಪೌಂಡಲ್ಲಿ ಎಷ್ಟು ಕಾರ್ಬನ್ ಇದೆ, 3 ಕಾರ್ಬನ್ ಇದೆ. ಸೊ ಏನಂತ ತೊಗೋಬೇಕು, ಪ್ರೊಪೇನ್ ಅಂತ ತೊಗೋಬೇಕು. ಓಕೆ, OL ಅಂತ ಬರೀಬೇಕು, ಪ್ರೊಪೇನ್ 2OL. ಓಕೆ, ಸೊ ಈನ ಮಾತ್ರ ರಿಮೂವ್ ಮಾಡಿಬಿಟ್ಟು ಏನು ಮಾಡಬೇಕು, OL ಮತ್ತು ಜೊತೆಗೆ ಪೊಸಿಷನ್ನ ನಾವು ಇಂಡಿಕೇಟ್ ಮಾಡಬೇಕು. ಸೊ ಇದಾದಮೇಲೆ ಏನು ಮಾಡಬೇಕು, ಆ್ಯರೋ ಮಾರ್ಕ್ ಬರೀರಿ. ಓಕೆ, ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ ಆ್ಯರೋ ಮಾರ್ಕ್ ಮೇಲ್ಗಡೆ ಏನು ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು. ಸೊ ಕಾನ್ಸಂಟ್ರೇಟೆಡ್, ಓಕೆ, ಕಾನ್ಸಂಟ್ರೇಟೆಡ್ CONC ಅಂತ ಬರೀಬೇಕು. C ಕ್ಯಾಪಿಟಲ್ ಡಾಟ್ H2SO4 ಅಂತ ಬರ್ಕೊಳ್ಳಿ. ಸೊ ಪ್ರಾಡಕ್ಟಲ್ಲಿ ಏನು ಬರೀಬೇಕು ಅಂತಂದರೆ ನೋಡಿ, ಯಾವುದರಿಂದ ನೋಡಿ ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಯಾವುದ್ರಲ್ಲಿ ಹೇಳ್ಕೊಟ್ಟಿದ್ದೆ ನಾನು, ಆಲ್ಕೈಲ್ ಹ್ಯಾಲೈಡಲ್ಲೇ ಹೇಳ್ಕೊಟ್ಟಿದ್ದೆ. ಎರಡು ಬೀಟಾದಲ್ಲಿ ಏನಾಗಿದೆ ಅಂತಂದರೆ ಸೇಮ್ ಇದೆ. ಬೀಟಾ 1 ಮತ್ತು ಬೀಟಾ 2 ಅಲ್ಲಿ ಸೇಮ್ ಕಾರ್ಬನ್ ಇರೋ CH3 ಇರೋದ್ರಿಂದ ಯಾವುದಾದ್ರೂ ರಿಮೂವ್ ಮಾಡ್ಬೋದು ನೀವು. ಬೀಟಾ 1 ಬೀಟಾ 2 ಎರಡರಲ್ಲೂ ಸಹ CH3ನೇ ಇದೆ. ಸೊ ಯಾವುದ್ರಲ್ಲಾದರೂ ಹೈಡ್ರೋಜನ್ನ ರಿಮೂವ್ ಮಾಡ್ಬೋದು ನಾವು. ಸೊ ಯಾವುದ್ರಲ್ಲಾದರೂ ರಿಮೂವ್ ಮಾಡಿ, ನಾನೇನು ಮಾಡ್ತೀನಿ, ಬೀಟಾ 1ಇಂದ ರಿಮೂವ್ ಮಾಡ್ತೀನಿ. CH3 CH ಮತ್ತು ಆಲ್ಫಾ ಮತ್ತು ಬೀಟಾ 1 ಮಧ್ಯೆ ಏನು ಮಾಡಬೇಕು, ಡಬಲ್ ಬಾಂಡ್ ಬರೀಬೇಕು. ನೆಕ್ಸ್ಟು CH2. ಓಕೆ, ಸೊ ದಿಸ್ ಇಸ್ ದ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಏನಾಯಿತು, ನನಗೆ ಪ್ರೊಪೀನ್ ಆಯಿತು. ಪ್ರಾಡಕ್ಟ್ ಏನು ಬಂತು ಇಲ್ಲಿ, ಪ್ರೊಪೀನ್. ಓಕೆ, ಪ್ರಾಡಕ್ಟ್ ಪ್ರೊಪೀನ್ ಬಂತು. ಪ್ಲಸ್ ಅದ್ರ ಜೊತೆಗೆ ಏನು ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು, ವಾಟರ್. ಓಕೆ, ದಿಸ್ ಈಸ್ ದ ಪ್ರಾಡಕ್ಟ್. ಸೊ ಎಲ್ಲದರಲ್ಲೂ ಸಹ ಆ್ಯರೋ ಮಾರ್ಕ್ ಕೆಳಗಡೆ ಡೆಲ್ಟಾ ಬರೀಬೇಕು, ಯಾಕಂದರೆ ಹೀಟ್ ಮಾಡಬೇಕಲ್ವ ನಾವು, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಇನ್ನೂ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ನಾವು. ಯಾವ ತೊಗೊಳ್ಳೋಣ ಅಂತಂದರೆ, ಇಲ್ಲೂ ಪ್ರೊಪೇನ್ 2 ಆಲ್ ತೊಗೊಂಡಿದ್ದೀವಿ ಅಲ್ವಾ. ನೆಕ್ಸ್ಟ್ ಪ್ರೊಪೇನ್ 1 ಆಲ್ ತೊಗೊಂಡು ನೋಡೋಣ ಏನು ಬರುತ್ತೆ ಪ್ರಾಡಕ್ಟ್ ಅಂತ. ನೋಡಿ, CH3. ಓಕೆ, CH2. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಇಲ್ಲಿ CH2OH ಅಂತ ಬರೀಬೇಕು. CH3OH, ಇಲ್ಲಿ OH ಬರ್ಕೊಳ್ಳೋಣ. ಓಕೆ, ಸೊ ಇದನ್ನು ಏನಂತ ನೇಮಿಂಗ್ ಮಾಡಬೇಕು ನಾವು. ನೇಮಿಂಗ್ ಮಾಡೋದಾದರೆ ಏನಂತ ಬರುತ್ತೆ, ಇದು ಪ್ರೊಪೇನ್ 1 ಆಲ್ ಅಥವಾ ಪ್ರೊಪೆನಾಲ್ ಅಂತಲೇ ಕರಿತೀವಿ. ಇದನ್ನು ಏನಂತ ಕರಿತೀವಿ, ಪ್ರೊಪೆನಾಲ್. ಸೊ ಫಸ್ಟ್ ಪೊಸಿಷನಲ್ಲಿರೋದನ್ನು ಪ್ರೊಪೆನಾಲ್ ಅಂತಲೂ ಕರಿತೀವಿ. ಇದಾದಮೇಲೆ ಆ್ಯರೋ ಮಾರ್ಕ್ ಬರ್ಕೊಳ್ಳಿ. ಆ್ಯರೋ ಮಾರ್ಕ್ ಮೇಲ್ಗಡೆ ಏನು ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೆ, ಕಾನ್ಸಂಟ್ರೇಟೆಡ್. ಓಕೆ, H2SO4 ಬರ್ಕೋಬೇಕು. ಅದಾದಮೇಲೆ ಏನು ಮಾಡಬೇಕು, ಹೀಟ್ ಅಂತ ಕೆಳಗಡೆ ಬರ್ಕೊಳ್ಳಿ. ಸೊ ಪ್ರಾಡಕ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ಇದು ಆಲ್ಫಾ ಆಯಿತು, ಆಲ್ಫಾ ಕಾರ್ಬನ್ನು, ಇದು ಬೀಟಾ ಕಾರ್ಬನ್ನು. ಸೊ ಆಲ್ಫಾ ಕಾರ್ಬನ್ನಿಂದ OH ರಿಮೂವ್ ಮಾಡಿ, ಬೀಟಾ ಕಾರ್ಬನ್ನಿಂದ ಒಂದು ಹೈಡ್ರೋಜನ್ ರಿಮೂವ್ ಮಾಡಿ, ಆಲ್ಫಾ ಮತ್ತು ಬೀಟಾ ಮಧ್ಯೆ ಏನು ಮಾಡಬೇಕು, ಇಲ್ಲಿ ಡಬಲ್ ಬಾಂಡ್ ಬರೀಬೇಕು. ಓಕೆ, CH3. ನೆಕ್ಸ್ಟ್ ಏನಾಗುತ್ತೆ, ಒಂದು ಹೈಡ್ರೋಜನ್ ರಿಮೂವ್ ಮಾಡ್ತೀನಿ, CH ಆಗುತ್ತೆ, ಡಬಲ್ ಬಾಂಡ್ CH2. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಪ್ರಾಡಕ್ಟ್ ಏನು ಬಂತು, ಇಲ್ಲೂ ಸಹ ಪ್ರೊಪೀನೇ ಬಂತು. ಪ್ರಾಡಕ್ಟ್ ಏನು ಬಂತು, ಇಲ್ಲೂ ಸಹ ಪ್ರೊಪೀನೇ ಬಂತು. ಓಕೆ, ಸೊ ನೋಡಿ, ಪ್ರೊಪೇನ್ 2 ಆಲಲ್ಲೂ ಸಹ ಪ್ರೊಪೀನೇ ಪ್ರಾಡಕ್ಟ್ ಬಂತು, ಪ್ರೊಪೇನ್ 1 ಆಲಲ್ಲೂ ಸಹ ಪ್ರೊಪೀನೇ ಬಂತು. ಸೊ ಪ್ರಾಡಕ್ಟ್ ಸೇಮ್ ಇದೆ. ಅದ್ರ ಜೊತೆಗೆ ಏನು ಮಾಡಬೇಕು, ಪ್ಲಸ್ ವಾಟರ್ ಬರ್ಕೋಬೇಕು, ಪ್ಲಸ್ ವಾಟರ್. ಹಾಗಾದರೆ ಸೈಕ್ಲೋಎಕ್ಸಿನ ಯಾವ ಥರ ಪ್ರಿಪೇರ್ ಮಾಡೋದು ಅಂತಂದರೆ ನೋಡಿ, ಇದಕ್ಕೆ ಸೈಕ್ಲೋಎಕ್ಸನಾಲ್ ತೊಗೋಬೇಕು ನಾವು. ಸೈಕ್ಲೋಎಕ್ಸನಾಲ್ ಅಂತಂದರೆ ಏನು, ಒಂದು ಸೈಕಲಲ್ಲಿ ಎಷ್ಟಿರಬೇಕು, 6 ಕಾರ್ಬನ್ ಇರೋ ಅಂಥ ಒಂದು ಸೈಕಲ್ ಬರ್ಕೋಬೇಕು, ಅದು ಸೈಕ್ಲೋಎಕ್ಸೈನು. ಸೊ ಅದರಲ್ಲಿ ಒಂದು ಹೈಡ್ರೋಜನ್ ರಿಮೂವ್ ಮಾಡಿ ಏನು ಮಾಡ್ತೀವಿ ನಾವು, OH ಬರಿತೀವಿ. ಇದನ್ನು ಏನಂತ ಕರಿತೀವಿ ನಾವು, ಸೈಕ್ಲೋಎಕ್ಸನಾಲ್ ಅಂತ ಕರಿತೀವಿ. ಸೊ ಬರ್ಕೊಳ್ಳಿ, ಸೈಕ್ಲೋ. ಓಕೆ, ಎಕ್ಸಾ ಅಂತಂದರೆ 6. ಓಕೆ, ಎಕ್ಸನಾಲ್, ಸೈಕ್ಲೋಎಕ್ಸನಾಲ್. ಇದಾದಮೇಲೆ ಏನು ಮಾಡಬೇಕು ಅಂತಂದರೆ ಆ್ಯರೋ ಮಾರ್ಕ್ ಬರ್ಕೊಳ್ಳಿ. ಆ್ಯರೋ ಮಾರ್ಕ್ ಮೇಲ್ಗಡೆ ಏನು ಬರೀಬೇಕು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಯೂಸ್ ಮಾಡಲ್ಲ. ನಾವಿಲ್ಲಿ ಯೂಸ್ ಮಾಡಿದ್ದೇನು ಅಂತಂದರೆ ಪಾಸ್ಪೋರಿಕ್ ಆಸಿಡ್. ಸೊ H3PO4 ಬರೀಬೇಕು, ಪಾಸ್ಪೋರಿಕ್ ಆಸಿಡ್ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ನೋಡಿ, ಪ್ರಾಡಕ್ಟ್ ಏನು ಬರುತ್ತೆ, ಸೊ ಸೇಮ್ ಸೈಕ್ಲೋಎಕ್ಸೇನ್ ತೊಗೊತೀವಿ. ಸೊ ದಿಸ್ ಇಸ್ ದ ಆಲ್ಫಾ ಕಾರ್ಬನ್ ಅಲ್ವಾ. ಇದನ್ನು ಬೀಟಾ, 2 ಬೀಟಾ ಇದೆ. ಸೊ 2 ಬೀಟಾದಲ್ಲೂ ಸಹ CH2ನೇ ಪ್ರೆಸೆಂಟ್ ಇರೋದ್ರಿಂದ ಎಲ್ಲಿಂದ ಆದರೂ ನೀವು ರಿಮೂವ್ ಮಾಡ್ಬೋದು. ಸೊ ನೀವು ಎಲ್ಲಿ ರಿಮೂವ್ ಮಾಡ್ತೀರಾ ಆ ಬೀಟಾ, ಇವಾಗ ಬೀಟಾ 1 ಬೀಟಾ 2 ಅಂತ ತೊಗೋಣ. ಬೀಟಾ 1 ಬೀಟಾ 2 ನಾನೇನು ಮಾಡ್ತೀನಿ, ಬೀಟಾ 1ಇಂದ ರಿಮೂವ್ ಮಾಡೋದ್ರಿಂದ ಆಲ್ಫಾ ಮತ್ತು ಬೀಟಾ 1 ಮಧ್ಯೆ ಏನು ಮಾಡಬೇಕು, ಡಬಲ್ ಬಾಂಡ್ ಬರೀಬೇಕು. ಓಕೆ, ಯಾವ ಹೈಡ್ರೋಜನ್ ಎಲ್ಲಿಂದ ರಿಮೂವ್ ಮಾಡ್ತೀರಾ ಅದು ಮತ್ತು ಆಲ್ಫಾ ಪೊಸಿಷನ್ ಅದೆರಡರ ಮಧ್ಯೆ ಏನು ಮಾಡಬೇಕು, ಯಾವಾಗಲೂ ಡಬಲ್ ಬಾಂಡ್ ಬರೀಬೇಕು. ಸೊ ಇಲ್ಲಿ ಏನು ಮಾಡ್ತೀನಿ, ಡಬಲ್ ಬಾಂಡ್ ಬರೀತೀನಿ. ಸೊ ಅಲ್ಲಿಗೆ ಪ್ರಾಡಕ್ಟ್ ಏನು ಬರುತ್ತೆ ಅಲ್ಲಿ, ಸೈಕ್ಲೋ. ಇದನ್ನೇನಂತ ಕರಿತೀವಿ ನಾವು, ಸೈಕ್ಲೋಎಕ್ಸೀನ್ ಅಂತ ಕರಿತೀವಿ ನಾವು, ಸೈಕ್ಲೋಎಕ್ಸೀನ್. ಸೊ ಇದ್ರ ಜೊತೆಗೆ ಏನು ಮಾಡಬೇಕು, ಪ್ಲಸ್ ವಾಟರ್ ಬರಿಬೇಕು, ಪ್ಲಸ್ ವಾಟರ್. ಓಕೆ, ಸೊ ಆ್ಯರೋ ಮಾರ್ಕ್ ಕೆಳಗಡೆ ಹೀಟ್ ಬರಿಬೇಕು. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋಂಥ ಮೆಥಡು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.